ಅಧಿಕಾರಕ್ಕೆ ಬರುವ ಮುನ್ನ ಎಲ್ಸಿಆರ್ಪಿಗಳ ಗೌರವ ಧನವನ್ನ ಹೆಚ್ಚಿಸುವಂತೆ ಭರವಸೆ ನೀಡಿದ್ರು. ಆದ್ರೆ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದ್ರೂ ಇನ್ನೂ ಜಾರಿ ಮಾಡಿಲ್ಲ. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಮನವೊಲಿಕೆಯ ಕೆಲಸ ಸರ್ಕಾರ ಮಾಡುತ್ತೆ ಎಂದು ಪುಸ್ತಕ ಬರಹಗಾರರು ಮತ್ತು ಸ್ಥಳೀಯ ಸಮುದಾಯ ಸಂಪನ್ಮೂಲ ಮಹಾ ಒಕ್ಕೂಟ ಆರೋಪಿಸಿದೆ. ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಕೆಲವು ಬೇಡಿಕೆಯನ್ನಿಟ್ಟಿದ್ದು ಗೌರವಧನ ಹೆಚ್ಚಿಸಿ ನೇರವಾಗಿ ನಮ್ಮ ಖಾತೆಗೆ ಸರ್ಕಾರ ಜಮಾ ಮಾಡಬೇಕು. ವಾರ್ಷಿಕ 6 ಲಕ್ಷ ಆಡಳಿತ ಖರ್ಚಿಗಾಗಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಪತ್ರ ಬರಹಗಾರರ ವೇದಿಕೆ ರಾಜ್ಯಾಧ್ಯಕ್ಷೆ ರುದ್ರಮ್ಮ ಒತ್ತಾಯಿಸಿದ್ದಾರೆ. ನಾವು ಈ ಹಿಂದೆ 7/7/2025 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ವಿ. ಆ ಧರಣಿಯಲ್ಲಿ ಸೋಮವಾರ ಮತ್ತು ಮಂಗಳವಾರ ನಮ್ಮ ಧರಣಿ ಕಂಟಿನ್ಯೂ ಆಯಿತು. ಮಂಗಳವಾರ 3:30ಕ್ಕೆ ನಮ್ಮನ್ನೆಲ್ಲರನ್ನು ಬಂಧಿಸಿದ್ರು. ಬಂಧಿಸಿ 5:30 ನಂತರ ನಮ್ಮನ್ನು ಬಿಡುಗಡೆಗೊಳಿಸಿ ಆನಂತರದಲ್ಲಿ ಸಚಿವರಿಂದ ಲಿಖಿತ ರೂಪದ ಒಂದು ಸಭೆಯನ್ನು ನಿಮ್ಮ ಜೊತೆ ಜಂಟಿ ಸಭೆಯನ್ನು ಆಯೋಜಿಸಲಾಗುವುದು ಅಂತೇಳಿ ಒಂದು ರಿಕ್ವೆಸ್ಟ್ ಅನ್ನು ನಮಗೆ ಕೊಟ್ಟರು. ಆನಂತರ ನಾವು ಆ ಮನವಿಗೆ ಒಪ್ಪಿ ಅಧಿಕಾರಿಗಳಿಗೆ ನಮ್ಮ ಬೇಡಿಕೆ ನೀವು ಈಡೇರಿಸ್ತಾ ಇದ್ರೆ ಮತ್ತೆ ನಾವು 18ರಿಂದ ನಮ್ಮ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ಅವ್ರಿಗೆ ಹೇಳಿ ನಮ್ಮ ಅಹೋರಾತ್ರಿ ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದ್ದೀವಿ. 17ರ ನಂತರ ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಅದಕ್ಕೆ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟ ಮತ್ತೆ ಶುರುವಾಗುತ್ತೆ ಸರ್.